ಕೇಂದ್ರ ಸರ್ಕಾರಕ್ಕೆ ರಾಜ್ಯಗಳಿಂದಲೇ ಬರ್ತಕ್ಕಂಥ ತೆರಿಗೆ ತಾನೇ ಬರೋದು. ನಾವು ಕರ್ನಾಟಕದ ಒಂದರಲ್ಲೇ 5 ಲಕ್ಷ ಕೋಟಿ. ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ? ಅಂದಾಜು 51,000 ಕೋಟಿ. 10%. ಹಾಗಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಯಾಕೆ ಮಾತಾಡಿರಿ ಅಂತ ಅಶೋಕ ಹೇಳ್ತಾರೆ. ತೆರಿಗೆ ಕೊಡೋರು ಯಾರು? ಏನ್ ಡೆವಲಪ್ಮೆಂಟ್ ವರ್ಕ್ಸ್ಗೆ ಯಾವ್ಯಾವುದು ನೋಡಪ್ಪ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್. ಆಯ್ತು, ಒಬ್ಬೊಬ್ಬರು ಮಾತು ಸಿಸಿ ಪಟೇಲ್ ಬೇಡ ಉತ್ತರ ಕೊಡ್ತೀನಿ. ನೆಕ್ಸ್ಟ್ ಮುಂದೆ ಬರವಲ್ದಲ್ಲಿ ಕೂತ್ಕೊಳ್ಳಿ. ಅಲ್ಲ, ನೀವೆಂಗ್ ಕೇಳ್ತಿರಲ್ಲ ಸರ್. ಅಶ್ವಥ್, ಕೇಂದ್ರಕ್ಕೆ ರಾಜ್ಯಕ್ಕೆ ಮಾತಾಡ್ತೀರಿ. ಬೆಂಗಳೂರಿನಲ್ಲಿ ಎಷ್ಟು ಉತ್ಪಾದನೆ ಆಗುತ್ತೆ? 65%. ನೀವು ಎಷ್ಟು ರೂಪಾಯಿ ಕೊಟ್ಟಿದ್ದೀರಾ? ನೀವೆಷ್ಟು ಕೊಟ್ರಿ ಅಂತ ಹೇಳ್ಬಿಟ್ರೆ ನೀವ್ ಹೇಳಿ. ಬೆಂಗಳೂರ್ದು ನೀವ್ ಹೇಳಿಯಪ್ಪ. ನಿಮ್ ಪ್ರಕಾರ ಹೇಳ್ಬೇಕು. ನನ್ನ ಪ್ರಕಾರ ನೀವು ಅಧಿಕಾರಕ್ಕೆ ಬಂದಾಗ ಒಂದು ನ್ಯಾಯ ಕೊಟ್ಟಿಲ್ಲ. 65% ನಿಮ್ ಪ್ರಕಾರ ಕೂತ್ಕೊಳ್ಳಿ. ಬೆಂಗಳೂರು ಅಂದ್ರೆ ಕರ್ನಾಟಕದಲ್ಲಿ ಇರೋದು. ಅದು ಕರ್ನಾಟಕನು ಭಾರತದ ಒಳಗಡೆ ಇರೋದು. ಯಾರು ತೆರಿಗೆ ವಸೂಲು ಮಾಡೋರು? ನಮಗೂ ನಾವು ಜನ ಕೊಡೋರಿಗೆ ಏನ್ ಕೊಟ್ಟಿದ್ದೀರಾ? ನಾವು ಇನ್ಕಮ್ ಅಶ್ವಥ್ ಅವರೇ ಒಂದು ಶಾಲೆ ಕೊಡ್ತೀರಾ? ಅಶ್ವಥ್ ಎಲ್ಲ ಕೊಟ್ಟ ಯಾಕೆ ಭಾಷೆ ಮಾತಾಡ್ತೀರಿ? ಅಶ್ವಥ್ ಭಾಷೆ ಮಾಡೋದು ಅಗತ್ಯ. ಅಶ್ವಥ್ ನೀವು ಮಾತಾಡ್ಬೇಕು. ಯಾರು ಕೂಡ ರಿಯಾಕ್ಷನ್ ಮಾಡಬೇಕು. ಎಷ್ಟು ಮನೆಗಳು ಕೊಟ್ಟಿದ್ದೀರಾ? ಈಗ ಮನೆ ವಿಚಾರ ಮಾತಾಡ್ತಿದ್ರಲ್ಲ, 4 ವರ್ಷ ನಿಮ್ದೇ ಸರ್ಕಾರ ಇತ್ತಿಲ್ಲ. ಜಮೀರ್ ಅವರೇ ಆಯ್ತು, ಕೂತ್ಕೊಳ್ಳಿ. ಸಾಬೀತು ಮಾಡ್ತೀನಿ ನೀವು. ಒಂದ್ ಮನೆ ಮುಖ್ಯಮಂತ್ರಿ ಉತ್ತರ ಆಗ್ಲಿ. ವಿರೋಧಿತ ಬಂದಿನಿ. ಆಯ್ತು, ಚರ್ಚೆಗೆ ಅವಕಾಶ ಕೊಡುವ. ಬಜೆಟ್ ಅಲ್ಲಿ ಮಾತಾಡೋಕೆ ನೀವು ಮಾತಾಡಿ. ಬಜೆಟ್ ಮಾತಾಡಿ ವಸತಿ. ಆಯ್ತು, ಈಗ ಕೂತ್ಕೊಳ್ಳಿ. ಈಗ ಉತ್ತರ ಕೊಡ್ಲಿ. ಉತ್ತರ ಕೊಡ್ಲಿ ಈಗ. ಅಶ್ವಥ್ ಬಜೆಟ್ ಅಲ್ಲಿ ಮಾತಾಡಿ ನೀವು. ಆಯ್ತು, ಬಜೆಟ್ ಅಲ್ಲಿ ಮಾತಾಡಿ ಕೂತ್ಕೊಳ್ಳಿ. ಈಗ ಚರ್ಚೆ ಮಾಡಿ ಉತ್ತರ ಕೊಡ್ತಾರೆ ಮಂತ್ರಿಗಳೇ. ಆಯ್ತು, ರಿಪ್ಲೈ ಆಗ್ಲಿ. ಈಗ ರಿಪ್ಲೈ ಮಾಡ್ಲಿ. ನೋಡಿ, ನೀವು ಚರ್ಚೆ ಮಾಡಿಕೊಂಡ್ರೆ ಸುಮ್ಮನೆ ಚರ್ಚೆ ಆಗ್ತದೆ. ಆಯ್ತು, ಮತ್ತೆ ಮಾತಾಡಿ. ಅಧ್ಯಕ್ಷ ಬೆಂಗಳೂರು ಅಂದ್ರಲ್ಲ, ಯಾಕೆ ಚರ್ಚೆ ಈಗ? ಅಧ್ಯಕ್ಷ ಬೆಂಗಳೂರು ನೋಡಿ, ಚರ್ಚೆ ಬೇಡ. ನಮ್ಮ ಮುನ್ರಾಜ್ ಅವರು MLA ಅವರು, ದಾಸಹಳ್ಳಿ ಬಿಜೆಪಿ MLA, ನಮ್ಮ ಬೈಟಿ ಬಸವರಾಜು, ನಮ್ಮ ಬ್ರದರು ಕ್ಯಾರ್ಪುರಂ MLA, ಇವರೆಲ್ಲ ಗಡಾರಿ ಇಟ್ಕೊಂಡು ಪೂಜೆ ಮಾಡ್ತಾ ಇರೋದು ಪೇಪರ್ಗಳು ನೋಡ್ತಾ ಇದ್ದೀನಿ. ನಮ್ ಕಾಲದ ಗಡಾರಿ ಯಾವ ದುಡ್ಡು? ಆಯ್ತು, ನಮ್ ಕಾಲದ ಗಡಾರಿ ನಿಮ್ ಕಾಲದ. ಆಯ್ತು, ನೀವು ಮತ್ತೆ ಚರ್ಚೆ ಮಾಡಿ ಕೂತ್ಕೊಳ್ಳಿ. ಬಿಬಿಎಂಪಿ ಮತ್ತೆ ಚರ್ಚೆ ಮಾಡಿ. ಕೇಳ್ರಿ. ಆಯ್ತು ಸುರೇಶ್, ಯಾವ ದುಡ್ಡು? ಆಯ್ತು, ಮಂತ್ರಿಗಳು ಕೂತ್ಕೊಳ್ಳಿ. ಮಂತ್ರಿಗಳು ಸಿಟ್ ಡೌನ್. ಈಗ ಉತ್ತರ ಕೊಡ್ಲಿ. ಏನ್ ಹೋದ್ವಾರ ಮಾಡಿ ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟಿರೋದು 5,500 ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟಿರೋದು. ಆಸ್ತಿ ತೆರಿಗೆ ಬೆಂಗಳೂರು ಕೊಟ್ಟಿದ್ದಾರೆ. ಯಾವ ದುಡ್ಡು? ಯಾಕೆ ನೀವು ಬಿಬಿಎಂಪಿ ಬಗ್ಗೆ ಯಾಕೆ ಇಲ್ಲಿ ಚರ್ಚೆ ಮಾಡ್ತೀರಿ? ಈಗ ದಾಸಹಳ್ಳಿ ಮುನ್ರಾಜ್ ಪೂಜೆ ಮಾಡ್ತಾರಲ್ಲ ಬೆಂಗಳೂರಲ್ಲಿ. ಬೆಂಗಳೂರು ಪ್ರಾಪರ್ಟಿ ಟ್ಯಾಕ್ಸ್ ರೋಡ್ ಮಾಡಕ್ ಯಾವ ದುಡ್ಡು? ನೋಡಿ, ರಾಜ್ಯಪಾಲರ ಭಾಷಣ ಬಗ್ಗೆ ಚರ್ಚೆ ಆಗ್ತದೆ. ನೀವು ಬಿಬಿಎಂಪಿ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತೀರಿ ಯಾಕೆ? ಅಲ್ಲಿ ನೀವು ಪರಸ್ಪರ ಯಾಕೆ ಚರ್ಚೆ ಮಾಡ್ತೀರಿ? ಆಸ್ತಿ ತೆರಿಗೆ ಸ್ಯಾನಿಟರಿ ಕೆಲಸ ಮಾಡ್ತಾರ ಯಾವ ದುಡ್ಡು? ಮಂತ್ರಿ ಅವರು ಆಸ್ತಿ ತೆರಿಗೆ ದುಡ್ಡು ನೀವೆಷ್ಟು ತಗೊಂಡೋಗಿದ್ದೀರಾ ಅಂತ. ಮಂತ್ರಿ ಅವರೇ, ದುಡ್ಡ ಕೊಟ್ಟಿಲ್ಲ. ಮಂತ್ರಿ ಅವರು ಸಿಟ್ ಡೌನ್. ಅಶ್ವಥ್ ಕೂತ್ಕೊಳ್ಳಿ. ಆಯ್ತು, ಗೊತ್ತಿದ್ದಕ್ಕೆ ಹೇಳ್ತಾ ಇರೋದು. ಪೇಪರಲ್ಲಿ ನೋಡಿದ್ರೆ ಹೇಳ್ತಾ ಇರೋದು. ಪೇಪರಲ್ಲಿ ನೋಡಿದ್ರೆ ಹೇಳ್ತಾ ಇರೋದು. ಆಸ್ತಿ ತೆರಿಗೆ ಯಾವ ದುಡ್ಡು? ಆಸ್ತಿ ತೆರಿಗೆ. ಹೌದು, ಯಾವ ಸರ್ಕಾರ? ಯಾವ ದುಡ್ಡು? ಯಾಕೆ ನೀವು ಎಲ್ಲ ಟ್ಯಾಕ್ಸ್. ನೀವು ಯಾರು ಮನೆಯಿಂದ ತಗೊಂಡ್ಬಂದಿಲ್ಲ. ಎಲ್ಲ ಟ್ಯಾಕ್ಸ್ ದುಡ್ಡೆ. ಸುಳ್ಳು ಹೇಳ್ತೀರಾ? ಆಯ್ತು, ಡೋಂಟ್ ರಿಪ್ಲೈ. ಈಗ ಡೋಂಟ್. ಆಯ್ತು, ಕೂತ್ಕೊಳ್ಳಿ. ಈಗ ಉತ್ತರ ಕೊಡ್ತಾರೆ. ಈಗ ಬಜೆಟ್ ಅಲ್ಲಿ ಮಾತಾಡಿ. ಬಜೆಟ್
ಅದಕ್ಕೆ ರಿಪ್ಲೈ ಈಗ ಮುಖ್ಯಮಂತ್ರಿ ಮೊನ್ನೆ ಸಭಾಧ್ಯಕ್ಷರೇ ಮೊನ್ನೆ ಅಶ್ವಥ್ ನಾರಾಯಣ್ ಸಾಹೇಬ್ರು ಹೇಳ್ತಾ ಇದ್ರು, ಅವ್ರು ಸೀನಿಯರ್ ಮೋಸ್ಟ್ MLA, ಅವ್ರು ಹೇಳ್ತಾ ಇದ್ರು ನಾನು ಜೂನಿಯರ್ ಆಗಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತ. ಇವತ್ತು ಅವ್ರೇನ್ ಹೇಳ್ತಾ ಇದ್ದಾರೆ, ಅವ್ರು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವರು ಇಲ್ಲಿ ಸೀನಿಯರ್ MLA, ಅವ್ರು ನಮಗೆಲ್ಲರಿಗೂ ಮಾದರಿ ಆಗ್ಬೇಕು ತಾನೆ? ಯಾಕೆ ಇವತ್ತೇನು ಹೇಳಲಿಕ್ಕಿಲ್ವಾ? ಜಾಸ್ತಿ ಗೊಂದಲ ಯಾರು ಕ್ರಿಯೇಟ್ ಮಾಡ್ತಾ ಇರೋದು? ಓಕೆ ವೆರಿ ಗುಡ್. ಎಲ್ಲರೂ ಟೇಬಲ್ ಆಯ್ತಮ್ಮ. ಎಲ್ಲರೂ ಟೇಬಲ್ ನೈನಾ ನಂತರವಾಗಿ ನೈನಾ ಥ್ಯಾಂಕ್ ಯು. ಈಗ ಮಾನ್ಯ ಅಧ್ಯಕ್ಷರೇ, ನಾನು ಯಾಕೆ ಹೇಳಿದೆ ಅಂತಂದ್ರೆ ವಸತಿ ಯೋಜನೆ ಪ್ರಸ್ತಾಪ ಮಾಡಿದೆ ಅಂತಂದ್ರೆ ಸಾವಧಾನ್ ಬಹಳ ವರ್ಷಗಳಿಂದ ಅವರು ಬಡವರಿಗೆ ಕೊಡ್ತಕ್ಕಂಥದ್ದು ಮನೆಗಳು ಇವತ್ತಿನವರಿಗೆ ಕೊಟ್ಟಿಲ್ಲ. ಹೆಚ್ಚು ಮಾಡಕ್ ಹೋಗಿಲ್ಲ. ಅದನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಷ್ಟೇನೆ. ಇದು ಬಡವರಿಗೆ ಕೊಡತಕ್ಕಂಥ ಮನೆಯಲ್ಲ, ಹೌಸ್ಲೆಸ್ ಪೀಪಲ್ಲು, ಸೈಟ್ಲೆಸ್ ಪೀಪಲ್ಲು, ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಪಟ್ಟಣ ಪ್ರದೇಶದಲ್ಲಿ ಕೊಡ್ತಕ್ಕಂಥ ರೀತಿ ಇದು. ಇದನ್ನ ಮಾಡ್ತೀವಿ. ಇದನ್ನ ಮಾಡಿದಿರೋದು ಹೆಚ್ಚು ಮಾಡಕ್ ಹೋಗ್ಲಿಲ್ಲ. ನಾನು ಇನ್ನೂ ಅನೇಕ ವಿಚಾರಗಳನ್ನು ಹೌಸಿಂಗ್ ಬಗ್ಗೆ ಹೇಳಬೇಕು ಹೋಗಬೇಕಾಗಿತ್ತು. ನಾನು ಮೊಟಕು ಮಾಡ್ತಾ ಇದ್ದೀನಿ ಅದನ್ನ. ಮಾನ್ಯ ಅಧ್ಯಕ್ಷರೇ, 5 ಲಕ್ಷ ಕೋಟಿ ನಾವು ಈ ವರ್ಷ ಅಂದರೆ ಮುಂದಿನ ವರ್ಷ 25-26ಕ್ಕೆ ಆರ್ಥಿಕ ವರ್ಷದಲ್ಲಿ 5 ಲಕ್ಷ ಕೋಟಿ ಕರ್ನಾಟಕದಿಂದ ತೆರಿಗೆ ಕೊಡ್ತಾ ಇದ್ದೀವಿ. ತೆರಿಗೆ ಕೊಡ್ತಾ ಇದ್ದೀವಿ. ನಮಗೆ ಎಷ್ಟು ಗೊತ್ತಾ ಬರೋದು? 51,000 ಕೋಟಿ. ಅದು ಅಂದಾಜು, ಕಡಿಮೆ ಬರ್ಬೋದು, ಹೆಚ್ಚಾಗಿ ಬರ್ಬೋದು. 51,000 ಕೋಟಿ ಎಷ್ಟು ಪರ್ಸೆಂಟ್ ಆಯಿತು? 10%. ಗೊಬ್ಬರದ ಸಬ್ಸಿಡಿ, ರೈಲ್ವೆ, ನ್ಯಾಷನಲ್ ಹೈವೇ, ಯಾಕೆ ಪ್ರತಿಯೊಂದು ಉತ್ತರ ಕೊಡ್ತೀರಿ ನೀವು? ಉತ್ತರ ಕೊಟ್ಟಾಗ್ತದ? ರೈಲ್ವೆಗೆ ಜಾಗ ಕೊಡೋರು ನಾವು, ಮತ್ತೆ 50% ಹಣ ಕೊಡೋರು ನಾವು, ಆಯ್ತಲ್ಲಿ ಸಿಡೋನ್ ಈಗ ಇದೆಲ್ಲ ತಗೊಳ್ಳೋರು ನೀವು. ಒಂದು ಮೂಟೆ ಯೂರಿಯಾಕ್ಕೆ 60,600 ರೂಪಾಯಿನ ಸಬ್ಸಿಡಿ ಕೊಡುತ್ತೆ ಆಯ್ತು ಈಗ. ಅದನ್ನ ಲೆಕ್ಕಾಚಾರ ಕೂತ್ಕೊಳ್ಳಿ. ಸೌದಿ ಆಯ್ತು, ಕೂತ್ಕೊಳ್ಳಿ. ನೀವು ಮಾತಾಡಾಗ್ತದ? ನೀವು ಯಾರಿಗೆ ಮಾತಾಡ್ತೀವಿ? ಟನ್ ಮೇಲೆ 2-3 ಸಾವಿರ ರೂಪಾಯಿ ರಿಪ್ಲೈ ಆಗ್ಲಿ ಈಗ. ರಿಪ್ಲೈ ಆದ ನಂತರ ನೀವು ಬಜೆಟ್ ಅಲ್ಲಿ ಮಾತಾಡಿ ಸರ್. 4,50,000 ಕೋಟಿ, 4.5 lakh crores ಐಟಿ ಎಕ್ಸ್ಪೋರ್ಟ್. ನೀವು ಪ್ರತಿ ನೋಡಿ ₹1 ಬರೋದಿಲ್ಲ. ಮಂತ್ರಿಗಳು ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ, ನೀವು ಯಾಕೆ ಚರ್ಚೆ ಮಾಡ್ತೀರಿ? ಮುಖ್ಯಮಂತ್ರಿ ನೀವು ರಿಯಾಕ್ಷನ್ ಮತ್ತೆ ಅವ್ರ ರಿಯಾಕ್ಷನ್ ಯಾಕೆ ಮುಖ್ಯಮಂತ್ರಿ ಹೇಳ್ರಿ ಓಲಿ ಹೇಳಿಯಪ್ಪ, ಆಮೇಲೆ ಮಾತಾಡಿ. 4.5 lakh ಹೋಗ್ತಾ ಇದೆ. ನಾಟ್ ಅ ಸಿಂಗಲ್ ರುಪೀಸ್ ಕಮಿಂಗ್ ಟು ಅಸ್. ಹೇಳಿದ್ರು ಮುಖ್ಯಮಂತ್ರಿ ಅದನ್ನೆಲ್ಲ ಹೇಳಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ನ್ಯಾಷನಲ್ ಹೈವೇ, ಬೆಂಗಳೂರು ಮೆಟ್ರೋ ಕೂತ್ಕಲ್ಲಿಗ ಹೈವೇ ಅಲ್ಲ ಕೊಡ್ದಲ್ವಾ ಅಲ್ಲಿ? ಆಮೇಲೆ ಮಾನ್ಯ ಅಧ್ಯಕ್ಷರೇ, ನಾನು ಈ ತರ ಮಧ್ಯೆ ಗಲಾಟೆ ಮಾಡಿದ್ರೆ ಹೆಂಗೆ? ನೀವು ದಯಮಾಡಿ ನಮ್ಮ ಸಹಾಯಕ್ಕೆ ಬರಬೇಕು. ಆ ಕಡೆ ಎಲ್ಲ ಕೂಡ ಚರ್ಚೆ ಅಲ್ಲಿ ನಿಲ್ಲಿಸುವಾಗ ಇಲ್ಲಿಂದ ಪ್ರಾರಂಭ ಮಾಡ್ತಾರೆ, ಇಲ್ಲ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ. ಅವರೊಬ್ಬರನ್ನೇ ಕಂಟ್ರೋಲ್ ಮಾಡಿ ಅಂತಲ್ಲ, ಎರಡೂ ಕಡೆ ಕಂಟ್ರೋಲ್. ಓಕೆ, ನೀವು ಅಸತ್ಯ ಹೇಳಬಾರ್ದು ಅಂತ. ಆಯ್ತು, ಸತ್ಯ ಎಲ್ಲ ನಾನು ಹೇಳೋದೆಲ್ಲ ಸತ್ಯ, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವಲ್ಲದೆ ಬೇರೆ ಏನನ್ನು ಹೇಳುವುದಿಲ್ಲ. ಮಾನ್ಯ ಅಧ್ಯಕ್ಷರೇ, ನಮಗೆ 5 ಲಕ್ಷ ಕೋಟಿ ತೆರಿಗೆ ಕೊಡ್ತೀವಿ ನಾವು ಬರೋದು ಬರೀ 51,000. ಆಮೇಲೆ 15ನೇ ಹಣಕಾಸಿನಲ್ಲಿ